ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ಪ್ರೀವಿಯಸ್ ಇಯರ್ ಕೆಮಿಸ್ಟ್ರಿ ಕ್ವೆಶನ್ ಪೇಪರ್ಸ್ನಲ್ಲಿ ಬಂದಿರುವಂತಹ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ಗಳನ್ನು ನೋಡ್ತಾ ಹೋಗೋಣ ವಿತ್ ಆನ್ಸರ್ಸ್. ಸೊ ಫಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ಪ್ರಿಪರೇಷನ್ ಆಫ್ ನೈಟ್ರಿಕ್ ಆ್ಯಸಿಡ್ ಬೈ ಆಸ್ಟ್ವಾಲ್ಡ್ಸ್ ಪ್ರೋಸೆಸ್. 10 ಪ್ರೀವಿಯಸ್ ಇಯರ್ ಪೇಪರ್ಸ್ಗಳನ್ನು ನೀವು ತೆಗೆದಾಗ 6ರಿಂದ 7 ಕ್ವೆಶನ್ ಪೇಪರ್ಸ್ನಲ್ಲಿ ಈ ಕ್ವೆಶನ್ ಬಂದಿರುತ್ತೆ. ಸೊ ಅದರಿಂದ ತಿಳ್ಕೊಬೋದು ಇದು ಎಷ್ಟು ಇಂಪಾರ್ಟೆಂಟ್ ಕ್ವೆಶನ್ ಅಂತ. ಆದ್ದರಿಂದ ಇದನ್ನು ನೀಟಾಗಿ ಕಲ್ತ್ಕೊಳ್ಳಿ. ಆ್ಯಂಡ್ ನಿಮ್ಮ ಅಪ್ಕಮಿಂಗ್ ಕ್ವೆಶನ್ ಪೇಪರ್ಲ್ಲೂ ಕೂಡ ಈ ಕ್ವೆಶನ್ ರಿಪೀಟ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಫಸ್ಟ್ ಏನು ಬರೀಬೇಕು ಅಂದರೆ ಡಯಾಗ್ರಾಮ್, ನೀಟ್ ಲೇಬಲ್ ಡಯಾಗ್ರಾಮ್ ಬರೀಬೇಕು. ಸೊ ನಿಮ್ಮ ಮಾರ್ಕ್ಸ್ ಏನಿರುತ್ತೆ ಫಸ್ಟು ಈ ಡಯಾಗ್ರಾಮ್ ಮೇಲೆ ನಿಂತಿರುತ್ತೆ. 2 ಮಾರ್ಕ್ಸ್ ಇರುತ್ತೆ ಡಯಾಗ್ರಾಮ್ಗೆ. ಸೊ ಡಯಾಗ್ರಾಮ್ ಎಷ್ಟು ಚೆನ್ನಾಗಿ ಬರೀತೀರಾ ಅದನ್ನು ನೋಡೇ ನಿಮಗೆ ಮಾರ್ಕ್ಸ್ ಕೊಡಬೇಕು. ಸೊ ಆ ರೀತಿ ಡಯಾಗ್ರಾಮ್ನ ಬರೀಬೇಕು. ಸೊ ಒಂದು ಸಲ ಡಯಾಗ್ರಾಮ್ ನೋಡ್ಕೊಳ್ಳಿ ಕರೆಕ್ಟಾಗಿ. ಓಕೆ, ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ನೋಡಿ, ಇಲ್ಲಿ ಪ್ಲಾಟಿನಮ್ ರೋಡಿಯಂ ವೈರ್, ಅಮೋನಿಯಾ ಪ್ಲಸ್ ಏರ್ 1:8 ರೇಷಿಯೋ, ಕ್ವಾಟ್ಸ್, ಡೈಲ್ಯೂಟ್ HNO3, ವಾಟರ್. ಸೊ ಆ್ಯಂಡ್ 2NO ಪ್ಲಸ್ O2 ಗಿವ್ ರೈಸ್ ಟು 2NO2. ಸೊ ಇದಿಷ್ಟನ್ನು ಕೂಡ ಬರೀಲೇಬೇಕು. ಬರೀ ಡಯಾಗ್ರಾಮ್ ಬರೆದು ಅದನ್ನೇನು ನೀವು ಲೇಬಲಿಂಗ್ ಮಾಡಲಿಲ್ಲ ಅಂದರೆ ಅಲ್ಲಿ ಮಾರ್ಕ್ಸ್ ಕೊಡೋಲ್ಲ. ಸೊ ಅದರಿಂದ ಲೇಬಲಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಪ್ರೊಸೀಜರ್ ನೋಡ್ತಾ ಹೋಗೋಣ. ಮಿಕ್ಸ್ಚರ್ ಆಫ್ ಅಮೋನಿಯಾ ಗ್ಯಾಸ್ ಆ್ಯಂಡ್ ಏರ್ in the ratio of 1:8 by volume is passed through a converter containing platinum rhodium allyl catalyst heated to 700 degrees Celsius. Ammonia is oxidized by air to form nitric oxide. ಸೊ ಇಲ್ಲೇನು ಮಾಡ್ತಾ ಇದ್ದಾರೆ, ಮಿಕ್ಸ್ಚರ್ ತೊಗೊಂಡಿದ್ದಾರೆ. ಯಾವುದರ ಮಿಕ್ಸ್ಚರ್? ಅಮೋನಿಯಾ ಗ್ಯಾಸ್ ಆ್ಯಂಡ್ ಏರ್. ಯಾವ ರೇಷಿಯೋದಲ್ಲಿ? 1:8 ರೇಷಿಯೋ ಬೈ ವ್ಯಾಲ್ಯೂಮ್. ಇದನ್ನು ಒಂದು ಕನ್ವರ್ಟರ್ಗೆ ಪಾಸ್ ಮಾಡ್ತಿದ್ದಾರೆ. ಆ ಕನ್ವರ್ಟರಲ್ಲಿ ಪ್ಲಾಟಿನಮ್ ರೋಡಿಯಂ ಅಲೈ ಕೆಟಲಿಸ್ಟ್ ಇದೆ. ಸೊ ಅದನ್ನು ಹೀಟ್ ಮಾಡ್ತಿದ್ದಾರೆ. ಎಷ್ಟು? 700 ಡಿಗ್ರಿ ಸೆಲ್ಸಿಯಸ್. ಆಗೇನಾಗುತ್ತೆ, ಅಮೋನಿಯಾ ಆಕ್ಸಿಡೈಸ್ ಆಗುತ್ತೆ. ಸೊ ಆಕ್ಸಿಡೈಸ್ ಅಂದರೆ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂದರೆ ಏನು? ಅಡಿಷನ್ ಆಫ್ ಆಕ್ಸಿಜನ್ ಆರ್ ರಿಮೂವಲ್ ಆಫ್ ಹೈಡ್ರೋಜನ್. ಸೊ ಇಲ್ಲಿ ಅಮೋನಿಯಾ ಆಕ್ಸಿಡೈಸ್ ಆಗ್ತಿದೆ ಬೈ ಏರ್. ಆಗ ಅಮೋನಿಯಾ ಗೆಟ್ ಕನ್ವರ್ಟೆಡ್ ಇಂಟು ನೈಟ್ರಿಕ್ ಆಕ್ಸೈಡ್. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, 4NH3 ದಟ್ ಈಸ್ 4 ಮಾಲಿಕ್ಯೂಲ್ಸ್ ಆಫ್ ಅಮೋನಿಯಾ ಪ್ಲಸ್ 5O2 ಗಿವ್ ರೈಸ್ ಟು 4NO ಅಂದರೆ ನೈಟ್ರಿಕ್ ಆಕ್ಸೈಡ್ ಪ್ಲಸ್ 6H2O. ಈಗ ಅಮೋನಿಯಾ ಏನಾಗಿದೆ? ನೈಟ್ರಿಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್, ದ ಗ್ಯಾಸಸ್ ಆರ್ ಕೂಲ್ಡ್ ಬೈ ಪಾಸಿಂಗ್ ದ ಸೇಮ್ ಥ್ರೂ ಹೀಟ್ ಎಕ್ಸ್ಚೇಂಜರ್ and cooling pipes up to 200 degrees Celsius and mixing with excess of air. Nitric oxide is oxidized to nitrogen dioxide. ಸೊ ನೆಕ್ಸ್ಟ್ ಏನು ಮಾಡ್ತಿದ್ದಾರೆ, ಗ್ಯಾಸಸ್ನ ಕೂಲ್ ಮಾಡ್ತಿದ್ದಾರೆ. ಹೇಗೆ? ಬೈ ಪಾಸಿಂಗ್ ಸೇಮ್ ಥ್ರೂ ಹೀಟ್ ಎಕ್ಸ್ಚೇಂಜರ್ ಆ್ಯಂಡ್ ಕೂಲಿಂಗ್ ಪೈಪ್ಸ್. ಸೊ ಏನು? ಹೀಟ್ ಎಕ್ಸ್ಚೇಂಜರ್ ಮತ್ತು ಕೂಲಿಂಗ್ ಪೈಪ್ಸ್. ಆಗೇನಾಗುತ್ತೆ, ಗ್ಯಾಸ್ ಕೂಲ್ ಆಗುತ್ತೆ. ಎಲ್ಲಿವರೆಗೆ? ಅಪ್ ಟು 200 ಡಿಗ್ರಿ ಸೆಲ್ಸಿಯಸ್. ಆಗ ಇನ್ನು ಉಳಿದಿರುವಂಥ ಏರ್ ಜೊತೆಗೆ ಮಿಕ್ಸ್ ಆಗಿ ನೈಟ್ರಿಕ್ ಆಕ್ಸೈಡು ನೈಟ್ರೋಜನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, 2NO ದಟ್ ಈಸ್ ನೈಟ್ರಿಕ್ ಆಕ್ಸೈಡ್ ಪ್ಲಸ್ O2 ವಿಚ್ ಗಿವ್ ರೈಸ್ ಟು ನೈಟ್ರೋಜನ್ ಡೈಆಕ್ಸೈಡ್. ನೈಟ್ರಿಕ್ ಆಕ್ಸೈಡು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ನಮಗೆ ಬರುವಂಥ ಪ್ರಾಡಕ್ಟ್ ಏನು? ನೈಟ್ರೋಜನ್ ಡೈಆಕ್ಸೈಡ್. ನೆಕ್ಸ್ಟ್ ಸ್ಟೆಪ್, nitrogen dioxide is then absorbed by water in an absorption tower packed with broken quartz. Dilute nitric acid is obtained. So next ಏನಾಗ್ತಿದೆ, nitrogen dioxide is absorbed by water in absorption tower packed with broken quartz. ಅಂದರೆ ಇಲ್ಲಿ ಒಂದು ಅಬ್ಸರ್ಪ್ಷನ್ ಟವರ್ ಇದೆ. ಸೊ ಅದನ್ನು ಬ್ರೋಕನ್ ಕ್ವಾಟ್ಸಿಂದ ಪ್ಯಾಕ್ ಮಾಡಿದ್ದಾರೆ. ಸೊ ಅದರಲ್ಲಿ ಇರುವಂಥ ವಾಟರು ನೈಟ್ರೋಜನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡ್ಕೊಳ್ತಿದೆ. ಸೊ ಆಗ ನಮಗೆ ಸಿಗುವಂಥದ್ದು ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ನೈಟ್ರೋಜನ್ ಡೈಆಕ್ಸೈಡ್ ದಟ್ ಈಸ್ 4NO2 ಇಸ್ ರಿಯಾಕ್ಟ್ಸ್ ವಿತ್ ವಾಟರ್ 2H2O ಆ್ಯಂಡ್ ಆಕ್ಸಿಜನ್ O2 ವಿಚ್ ಗಿವ್ ರೈಸ್ ಟು ನೈಟ್ರಿಕ್ ಆ್ಯಸಿಡ್ 4. ರಿಯಾಕ್ಷನ್ ನೋಡ್ತಾ ಇದ್ದೀರಾ, ನೈಟ್ರೋಜನ್ ಡೈಆಕ್ಸೈಡು ವಾಟರ್ ಜೊತೆಗೆ ಮತ್ತು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ. ಆಗ ಬರುವಂಥ ಪ್ರಾಡಕ್ಟು ನೈಟ್ರಿಕ್ ಆ್ಯಸಿಡ್ 4HNO3. ಸೊ ಈಗ ನಮಗೆ ಸಿಕ್ಕಿರೋದೇನು? ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್. ಇದನ್ನು ನಾವು ಕಾನ್ಸಂಟ್ರೇಟೆಡ್ ಮಾಡಬೇಕು. ಹೇಗೆ ಮಾಡ್ತೀರಾ? ಬೈ ಪ್ಯೂರಿಫಿಕೇಷನ್. ಸೊ ಇಲ್ಲೇನಾಗುತ್ತೆ, ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ ಈಸ್ ಕಾನ್ಸಂಟ್ರೇಟೆಡ್ ಬೈ ಡಿಸ್ಟಿಲೇಷನ್
until 68%. Nitric acid called concentrated nitric acid which is obtained. ಸೊ ಇಲ್ಲೇನಾಗ್ತದೆ, ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡನ್ನ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಹೇಗೆ? ಬೈ ಡಿಸ್ಟಿಲೇಷನ್. ಆಗ ನಮಗೆ 68% ನೈಟ್ರಿಕ್ ಆ್ಯಸಿಡ್ ಸಿಗುತ್ತೆ. ಸೊ ಅದನ್ನೇ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಎಕ್ಸ್ಪ್ಲೈನ್ ಪ್ರಿಪರೇಷನ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್, ಮೆನ್ಷನ್ ಇಟ್ಸ್ ಯೂಸಸ್. ಸೊ ಇದು ಕೂಡ 5 ಮಾರ್ಕ್ಸ್ ಕ್ವೆಶನ್. ಇಲ್ಲಿ ಪ್ರಿಪರೇಷನ್ನ ಜೊತೆಗೆ ಯೂಸಸ್ ಕೂಡ ಕೇಳಿದ್ದಾರೆ. ಸೊ ಯೂಸಸ್ ಬದಲಾಗಿ ಅಪ್ಲಿಕೇಶನ್ ಅಂತ ಆದರೂ ಕೇಳ್ಬೋದು, ಎರಡು ಕೂಡ ಒಂದೇ. ಸೊ ಫಸ್ಟು ನಾವು ಪ್ರಿಪರೇಷನ್ ಬರೆಯೋಣ. ಸೊ ಪ್ರಿಪರೇಷನ್ ಹೇಗೆ ಪ್ರಿಪೇರ್ ಮಾಡ್ತಾರೆ? ಹೈಡ್ರೋಜನ್ ಪರಾಕ್ಸೈಡ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಫಾಲೋಯಿಂಗ್ ಮೆಥಡ್. ಸೊ ಫಾಲೋಯಿಂಗ್ ಮೆಥಡಿಂದ ಇದನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಇದರಲ್ಲಿ ಒಂದಿಷ್ಟು ಸ್ಟೆಪ್ಸ್ಗಳಿದೆ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಬೇರಿಯಂ ಪರಾಕ್ಸೈಡ್ ಈಸ್ ಮಿಕ್ಸ್ಡ್ ವಿತ್ ಐಸ್ ಕೋಲ್ಡ್ ವಾಟರ್ ಟು ಫಾರಮ್ ಎ ಥಿನ್ ಪೇಸ್ಟ್. ಬೇರಿಯಂ ಪರಾಕ್ಸೈಡನ್ನು ಐಸ್ ಕೋಲ್ಡ್ ವಾಟರ್ ಜೊತೆಗೆ ಮಿಕ್ಸ್ ಮಾಡ್ತಿದ್ದಾರೆ, ಆಗ ಒಂದು ಥಿನ್ ಪೇಸ್ಟ್ ಆಗುತ್ತೆ. ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಈಸ್ ಟೇಕನ್ ಇನ್ ಅ ಬೀಕರ್ ಆ್ಯಂಡ್ ಕೂಲ್ಡ್ ಟು 0 ಡಿಗ್ರಿ ಸೆಲ್ಸಿಯಸ್ ಬೈ ಮೀನ್ಸ್ ಆಫ್ ಫ್ರೀಸಿಂಗ್ ಮಿಕ್ಸ್ಚರ್. ಇನ್ನೊಂದು ಬೀಕರಲ್ಲಿ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ತೊಗೊಂಡಿದ್ದಾರೆ, ಇದನ್ನು ಕೂಲ್ ಮಾಡ್ತಿದ್ದಾರೆ. ಎಷ್ಟು? 0 ಡಿಗ್ರಿ ಸೆಲ್ಸಿಯಸ್ ಬೈ ಯೂಸಿಂಗ್ ಫ್ರೀಸಿಂಗ್ ಮಿಕ್ಸ್ಚರ್. ದ ಐಸ್ ಕೋಲ್ಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಇನ್ ಅ ಸ್ಮಾಲ್ ಅಮೌಂಟ್ ವಿತ್ ಕಾನ್ಸ್ಟಂಟ್ ಸ್ಟಿರಿಂಗ್ ಈಸ್ ಆ್ಯಡೆಡ್ ಟು paste of barium peroxide until the solution becomes slightly acidic. ಸೊ ಆಲ್ರೆಡಿ ನಾವು ಏನು ಬೇರಿಯಂ ಪರಾಕ್ಸೈಡ್ನ ಥಿನ್ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಸೊ ಅದಕ್ಕೆ ಸ್ಮಾಲ್ ಅಮೌಂಟಲ್ಲಿ ಕೋಲ್ಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಆ್ಯಡ್ ಮಾಡ್ತಿದ್ದಾರೆ ವಿತ್ ಕಾನ್ಸ್ಟಂಟ್ ಸ್ಟಿರಿಂಗ್. ಸೊ ಎಲ್ಲಿವರೆಗೂ ಆ್ಯಡ್ ಮಾಡಬೇಕು ಅಂದರೆ ಆ ಸೊಲ್ಯೂಷನ್ನು ಸ್ಲೈಟ್ಲಿ ಅಸಿಡಿಕ್ ಆಗಬೇಕು. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ಅಲ್ಲಿ ಒಂದು ಪ್ರಿಸಿಪಿಟೇಟ್ ಫಾರ್ಮ್ ಆಗುತ್ತೆ. A white precipitate of barium sulfate and a dilute solution of hydrogen peroxide are obtained. ಸೊ ಆಗೇನಾಗುತ್ತೆ, ವೈಟ್ ಪ್ರಿಸಿಪಿಟೇಟ್ ಫಾರ್ಮ್ ಆಗುತ್ತೆ. ಯಾವುದರ ಪ್ರಿಸಿಪಿಟೇಟ್? ಅದು ಬೇರಿಯಂ ಸಲ್ಫೇಟ್. ಅದರ ಜೊತೆಗೆ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್ ಕೂಡ ಸಿಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಬೇರಿಯಂ ಪರಾಕ್ಸೈಡ್ BaO2 ಪ್ಲಸ್ H2SO4 ದಟ್ ಈಸ್ ಸಲ್ಫ್ಯೂರಿಕ್ ಆ್ಯಸಿಡ್ ವಿಚ್ ಗಿವ್ ರೈಸ್ ಟು ಬೇರಿಯಂ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಪರಾಕ್ಸೈಡ್. ಸೊ ಬೇರಿಯಂ ಪರಾಕ್ಸೈಡ್ನ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ, ಆಗ ಬರುವಂಥ ಪ್ರಾಡಕ್ಟು ಬೇರಿಯಂ ಸಲ್ಫೇಟ್ ಆ್ಯಂಡ್ ಡೈಲ್ಯೂಟ್ ಹೈಡ್ರೋಜನ್ ಪರಾಕ್ಸೈಡ್. ದ ಪ್ರಿಸಿಪಿಟೇಟೆಡ್ ಬೇರಿಯಂ ಸಲ್ಫೇಟ್ ಈಸ್ ಸೆಪರೇಟೆಡ್ ಬೈ ಫಿಲ್ಟ್ರೇಷನ್. ದ ಫಿಲ್ಟ್ರೇಟ್ ಈಸ್ ಎ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್. ಪ್ರಿಸಿಪಿಟೇಟ್ ಸಿಕ್ಕಿದೆ ಅಲ್ವಾ ನಮಗೆ ಬೇರಿಯಂ ಸಲ್ಫೇಟಿಂದು, ಸೊ ಇದನ್ನು ಸೆಪರೇಟ್ ಮಾಡಬೇಕು ಬೈ ಫಿಲ್ಟ್ರೇಷನ್. ಸೊ ಆಗ ಫಿಲ್ಟ್ರೇಟ್ ಸಿಗುತ್ತೆ, ಡೈಲ್ಯೂಟ್. ಸೊ ಏನು ಬೇರಿಯಂ ಸಲ್ಫೇಟ್ ಪ್ರಿಸಿಪಿಟೇಟ್ ಬಂದಿದೆ, ಇದನ್ನು ಸೆಪ್ರೇಟ್ ಮಾಡ್ತಿದ್ದಾರೆ ಬೈ ಫಿಲ್ಟ್ರೇಷನ್. ಸೊ ಆಗ ಉಳಿಯುವಂತಹ ಫಿಲ್ಟ್ರೇಟ್ ಯಾವುದು? ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್. ಸೊ ನೆಕ್ಸ್ಟ್ ಸ್ಟೆಪ್ ಏನು? ಪ್ಯೂರಿಫಿಕೇಷನ್. ಅಂದರೆ ನಮಗೆ ಸಿಕ್ಕಿರುವಂಥದ್ದಲ್ಲಿ ಡೈಲ್ಯೂಟ್ ಸೊಲ್ಯೂಷನ್ ಅಂದರೆ ಅದರಲ್ಲಿರುವಂಥ ವಾಟರ್ ಕಂಟೆಂಟ್ನ ರಿಮೂವ್ ಮಾಡಬೇಕು. ಸೊ ಇದರಲ್ಲೂ ಕೂಡ ಒಂದಿಷ್ಟು ಸ್ಟೆಪ್ಸ್ಗಳಿದೆ, ಒನ್ ಬೈ ಒನ್ ನೋಡ್ತಾ ಹೋಗೋಣ. The dilute solution of hydrogen peroxide is concentrated by evaporation in a china dish on a water bath at 70 degrees Celsius. 45% hydrogen peroxide is obtained. ಸೊ ಏನು ಒಂದು ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್ ಸಿಕ್ಕಿದೆ, ಇದನ್ನು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಹೇಗೆ? ಬೈ ಎವ್ಯಾಪರೇಷನ್. ಅಂದರೆ ಚೈನಾ ಡಿಶಲ್ಲಿ ಡೈಲ್ಯೂಟ್ ಹೈಡ್ರೋಜನ್ ಪರಾಕ್ಸೈಡ್ ತೊಗೊಂಡಿದ್ದಾರೆ, ಇದನ್ನು ವಾಟರ್ ಬಾತಲ್ಲಿ ಇಟ್ಟಿದ್ದಾರೆ ಅಟ್ 70 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್. ಸೊ ಆಗ ನಮಗೆ ಬರುವಂಥದ್ದು 45% ಹೈಡ್ರೋಜನ್ ಪರಾಕ್ಸೈಡ್. ಸ್ಟೆಪ್ 2, 45% ಸೊಲ್ಯೂಷನ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್ ಈಸ್ ಫರ್ದರ್ ಕಾನ್ಸಂಟ್ರೇಟೆಡ್ ಬೈ ರಿಪೀಟೆಡ್ ಡಿಸ್ಟಿಲೇಷನ್. ಸೊ ಇಲ್ಲೇನಾಗ್ತಿದೆ, ಫಸ್ಟ್ ಸ್ಟೆಪ್ಪಲ್ಲಿ ಬಂದಿರುವಂಥ 45% ಸೊಲ್ಯೂಷನನ್ನು ರಿಪೀಟೆಡ್ ಡಿಸ್ಟಿಲೇಷನ್ ಮಾಡ್ತಿದ್ದಾರೆ. ಸೊ ಆಗ ನಮಗೆ 99% ಹೈಡ್ರೋಜನ್ ಪರಾಕ್ಸೈಡ್ ಸಿಗುತ್ತೆ. Next is step 3. When 99% hydrogen peroxide is cooled at minus 10 degrees Celsius in a solid carbon dioxide, 100% hydrogen peroxide crystals are formed. ಸೊ ಏನು ಸ್ಟೆಪ್ 2 ಅಲ್ಲಿ 99% ಬಂದಿದೆ ಅಲ್ವಾ, ಸೊ ಇದನ್ನು ಕೂಲ್ ಮಾಡ್ತಿದ್ದಾರೆ ಎಟ್ minus 10 degrees Celsius ಇನ್ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್. ಆಗ 100% ಹೈಡ್ರೋಜನ್ ಪರಾಕ್ಸೈಡ್ ಕ್ರಿಸ್ಟಲ್ ಸಿಗುತ್ತೆ. ನೆಕ್ಸ್ಟ್ ಒನ್, ಯೂಸಸ್. ಇಟ್ ಈಸ್ ಯೂಸ್ಡ್ ಇನ್ ಮೆಡಿಸಿನ್ ಹ್ಯಾಸ್ ಆನ್ ಆ್ಯಂಟಿಸೆಪ್ಟಿಕ್ ಏಜೆಂಟ್ ಆ್ಯಂಡ್ ಜರ್ಮಿಸೈಡ್ಸ್. ಸೊ ಇದನ್ನು ಮೆಡಿಸಿನ್ಸಲ್ಲಿ ಯೂಸ್ ಮಾಡ್ತಾರೆ. ಹೇಗೆ ಅಂತ ಅಂದರೆ ಆ್ಯಂಟಿಸೆಪ್ಟಿಕ್ ಏಜೆಂಟ್ ಆಗಿ ಆ್ಯಂಡ್ ಜರ್ಮಿಸೈಡ್ಸಲ್ಲಿ.
ಇಟ್ ಈಸ್ ಯೂಸ್ಡ್ ಟು ಕ್ಲೀನ್ ವೂಂಡ್ಸ್ ಆ್ಯಂಡ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಇದನ್ನು ವೂಂಡ್ಸನ್ನು ಕ್ಲೀನ್ ಮಾಡೋದಕ್ಕೆ, ಅಂದರೆ ಏನು ಗಾಯ ಆಗಿರುತ್ತೆ ಸೊ ಗಾಯಗಳನ್ನು ಕ್ಲೀನ್ ಮಾಡೋದಕ್ಕೆ, ಮತ್ತು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಸೊ ಆಪ್ರೇಷನ್ ಥಿಯೇಟರ್ಲಿ ಏನು ಯೂಸ್ ಮಾಡ್ತಾರಲ್ವ ಸೊ ಅವುಗಳನ್ನು ಕ್ಲೀನ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಟು ರೀಸ್ಟೋರ್ ದ ಕಲರ್ ಆಫ್ ಓಲ್ಡ್ ಪೇಂಟ್ಸ್. ಸೊ ಓಲ್ಡ್ ಪೇಂಟ್ಸ್ಗಳ ಕಲರ್ನ ರೀಸ್ಟೋರ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಫಾರ್ ಗಾರ್ಗ್ಲಿಂಗ್ ಇನ್ ಸೋರ್ ಥ್ರಾಟ್. ಸೊ ಸೋರ್ ಥ್ರಾಟಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ಫಾರ್ ಗಾರ್ಗ್ಲಿಂಗ್ ಪರ್ಪಸ್. It is used as an oxidizer to burn liquid fuel in rocket engine and torpedoes. ಸೊ ರಾಕೆಟ್ ಎಂಜಿನ್ ಮತ್ತು ಟರ್ಪಿಡೋಸಲ್ಲಿ ಆಕ್ಸಿಡೈಸರ್ ಆಗಿ ಯೂಸ್ ಮಾಡ್ತಾರೆ ಟು ಬರ್ನ್ ಲಿಕ್ವಿಡ್ ಫ್ಯೂಯಲ್. ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸೋಡಿಯಂ ಪರಾಕ್ಸೈಡ್. ಸೋಡಿಯಂ ಪರಾಕ್ಸೈಡ್ನ ಮ್ಯಾನುಫ್ಯಾಕ್ಚರಲ್ಲೂ ಕೂಡ ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಫಾರ್ ಬ್ಲೀಚಿಂಗ್ ಡಿಲಿಕೇಟ್ ಮೆಟೀರಿಯಲ್ಸ್ ಲೈಕ್ ಸಿಲ್ಕ್, ವೂಲ್. ಸೊ ಸಿಲ್ಕ್ ಮತ್ತು ವೂಲನ್ನು ಬ್ಲೀಚ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಟು ಬ್ಲೀಚ್ ಶುಗರ್ ಆ್ಯಂಡ್ ಸ್ಟಾರ್ಚ್. ಶುಗರ್ ಮತ್ತು ಸ್ಟಾರ್ಚನ್ನು ಬ್ಲೀಚ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ಕೂಡ ಯೂಸಸ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್. ನೆಕ್ಸ್ಟ್ ಕ್ವೆಶನ್, ಡಿಫೈನ್ ರೇಡಿಯೋ ಆ್ಯಕ್ಟಿವಿಟಿ ಆ್ಯಂಡ್ ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಆಲ್ಫಾ, ಬೀಟಾ ಆ್ಯಂಡ್ ಗಾಮಾ ರೇಸ್. ಸೊ ರೇಡಿಯೋ ಆ್ಯಕ್ಟಿವಿಟಿ ಅಂದರೆ ಏನು, ಆಲ್ಫಾ, ಬೀಟಾ ಆ್ಯಂಡ್ ಗಾಮಾ ರೇಸ್ ಅಥವಾ ಗಾಮಾ ಪಾರ್ಟಿಕಲ್ಸ್ ಅಂತಾದ್ರೂ ಕೇಳ್ಬೋದು. ಸೊ ಅವುಗಳ ಪ್ರಾಪರ್ಟಿ. ಸೊ ಒಂದೊಂದ್ಸಲ ಏನಾಗುತ್ತೆ, ಯಾವುದಾದ್ರೂ ಒಂದು ಕೇಳ್ತಾರೆ, ಆಲ್ಫಾ ಅಂತ ಕೇಳ್ಬೋದು, ಇಲ್ಲ ಬೀಟಾ ಕೇಳ್ಬೋದು, ಇಲ್ಲಾಂದರೆ ಮೂರನ್ನು ಕೂಡ ಕೇಳ್ಬೋದು. ಸೊ ಅದರಿಂದ ಮೂರಕ್ಕೂ ಕೂಡ ನೀವು ರೆಡಿ ಆಗಿರಬೇಕು. ಯಾವುದಾದ್ರೂ ಒಂದು ಕೇಳಿದ್ರೆ ಅದೊಂದು ಬರೆದ್ರೆ ಸಾಕು. ಸೊ ರೇಡಿಯೋ ಆ್ಯಕ್ಟಿವಿಟಿ ಅಂದರೆ ಏನು, ದ ಫೆನಾಮಿನಾ ಆಫ್ ಸ್ಪಾಂಟೇನಿಯಸ್ ಎಮಿಷನ್ ಆಫ್ ಸರ್ಟೈನ್ ಇನ್ವಿಸಿಬಲ್ ರೇಡಿಯೇಷನ್ಸ್ ಫ್ರಮ್ ಸಮ್ ಆಫ್ ದ ಸಬ್ಸ್ಟ್ಯಾನ್ಸಸ್ ಈಸ್ ನೋನ್ ಆ್ಯಸ್ ರೇಡಿಯೋ ಆ್ಯಕ್ಟಿವಿಟಿ. ಸೊ ಒಂದಿಷ್ಟು ಸಬ್ಸ್ಟ್ಯಾನ್ಸಸ್ಗಳಿಂದ ಇನ್ವಿಸಿಬಲ್ ರೇಡಿಯೇಷನ್ಸ್ಗಳು ಸ್ಪಾಂಟೇನಿಯಸ್ ಆಗಿ ಎಮಿಟ್ ಆಗುತ್ತಲ್ವಾ, ಸೊ ಆ ಪ್ರೋಸೆಸ್ಸನ್ನು ರೇಡಿಯೋ ಆ್ಯಕ್ಟಿವಿಟಿ ಅಂತ ಕರೀತಾರೆ. ಪ್ರಾಪರ್ಟೀಸ್ ಆಫ್ ಆಲ್ಫಾ ರೇಸ್. ಸೊ ಆಲ್ಫಾ ರೇಸ್ನ ಪ್ರಾಪರ್ಟೀಸ್. ಫಸ್ಟ್ ಪಾಯಿಂಟ್, ಆಲ್ಫಾ ರೇಸ್ ಆರ್ ಮೇಡ್ ಅಪ್ ಆಫ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಸೊ ಆಲ್ಫಾ ರೇಸ್ ಆಗಿರೋದು ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸಿಂದ. ದೀಸ್ ಆರ್ ವೀಕೆಸ್ಟ್ ಸ್ಟಾಪ್ಡ್ ಬೈ ಅಲ್ಯೂಮಿನಿಯಂ ಫಾಯಿಲ್ ಆಫ್ 0.1 millimeter ಥಿಕ್ನೆಸ್. ಸೊ ಇದು ಆಲ್ಫಾ, ಬೀಟಾ, ಗಾಮಾ ರೇಸ್ಗಳಿಗೆ ಕಂಪೇರ್ ಮಾಡಿದ್ರೆ ಆಲ್ಫಾ ರೇ ಅನ್ನೋವಂಥದ್ದು ವೀಕೆಸ್ಟ್ ರೇ ಆಗಿರುತ್ತೆ. ಇದನ್ನು ನೀವು ಸ್ಟಾಪ್ ಮಾಡಬೇಕು ಅಂದರೆ ಒಂದು 0.1 millimeter ಥಿಕ್ನೆಸ್ ಇರುವಂಥ ಅಲ್ಯೂಮಿನಿಯಂ ಫಾಯಿಲ್ ಸಾಕು. ಸೊ ಅದನ್ನು ಹಿಡಿದ್ರೆ ನೀವು ಅದ್ರ ಮುಂದೆ ಆ ರೇ ಸ್ಟಾಪ್ ಆಗುತ್ತೆ. ಆ್ಯಂಡ್ ಹೈಯೆಸ್ಟ್ ಅಯೋನೈಸಿಂಗ್ ಪವರ್. ಸೊ ಇದಕ್ಕೆ ತುಂಬಾ ಜಾಸ್ತಿ ಅಯೋನೈಸಿಂಗ್ ಪವರ್ ಇದೆ ಆ್ಯಸ್ ಕಂಪೇರ್ಡ್ ಟು ಬೀಟಾ ಆ್ಯಂಡ್ ಗಾಮಾ. ಅಯೋನೈಸಿಂಗ್ ಪವರ್ ಆಫ್ ಪಾರ್ಟಿಕಲ್ಸ್ ಈಸ್ 100 times ದ್ಯಾನ್ ಬೀಟಾ ಆ್ಯಂಡ್ 10,000 times ದ್ಯಾನ್ ಗಾಮಾ. ಸೊ ಬೀಟಾ ಕಂಪೇರ್ ಮಾಡಿದ್ರೆ 100 times ಜಾಸ್ತಿ ಇದೆ ಅಯೋನೈಸಿಂಗ್ ಪವರ್. ಅದೇ ಗಾಮಾ ರೇಸ್ಗೆ ಕಂಪೇರ್ ಮಾಡಿದ್ರೆ 10,000 times ಜಾಸ್ತಿ ಇದೆ. 1/10 to 1/20 ಆಫ್ ದ ವೆಲಾಸಿಟಿ ಆಫ್ ಲೈಟ್. ಸೊ ಲೈಟ್ನ ವೆಲಾಸಿಟಿ ಏನಿದೆ ಅದರ 1/10 to 1/20 ಅಷ್ಟು ನಮ್ಮ ಆಲ್ಫಾ ರೇಸ್ಗೆ ವೆಲಾಸಿಟಿ ಇದೆ. ನೆಕ್ಸ್ಟ್ ಒನ್, ಪ್ರಾಪರ್ಟೀಸ್ ಆಫ್ ಬೀಟಾ ರೇಸ್. ಬೀಟಾ ರೇಸ್ ಆರ್ ಮೇಡ್ ಅಪ್ ಆಫ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಸೊ ಬೀಟಾ ರೇಸ್ ಆಗಿರುವಂಥದ್ದು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸಿಂದ. 100 times ಮೋರ್ ಪೆನಿಟ್ರೇಟಿಂಗ್ ಪವರ್ ದ್ಯಾನ್ ಆಲ್ಫಾ ರೇಸ್, ಸ್ಟಾಪ್ಡ್ ಬೈ ಅಲ್ಯೂಮಿನಿಯಂ ಫಾಯಿಲ್ ಆಫ್ 5 millimeter ಥಿಕ್ನೆಸ್. ಸೊ ಆಲ್ಫಾ ರೇಸ್ಗೆ ಕಂಪೇರ್ ಮಾಡಿದ್ರೆ 100 times ಜಾಸ್ತಿ ಪೆನಿಟ್ರೇಟಿಂಗ್ ಪವರ್ ಇದೆ. ಆ್ಯಂಡ್ ಈ ರೇನ ನೀವು ಸ್ಟಾಪ್ ಮಾಡಬೇಕು ಅಂತ ಅಂದರೆ 5 millimeter ಥಿಕ್ನೆಸ್ ಇರುವಂಥ ಅಲ್ಯೂಮಿನಿಯಂ ಫಾಯಿಲ್ ಬೇಕಾಗುತ್ತೆ. ಆ್ಯಂಡ್ ಲಿಟಲ್ ಅಯೋನೈಸಿಂಗ್ ಪವರ್. ಸೊ ಅಯೋನೈಸಿಂಗ್ ಪವರ್ ತುಂಬ ಕಡಿಮೆ ಇದೆ. 3 to 99% ಆಫ್ ವೆಲಾಸಿಟಿ ಆಫ್ ಲೈಟ್. ಸೊ ಲೈಟ್ನ ವೆಲಾಸಿಟಿ ಏನಿದೆ ಸೊ ಅದರ 3 to 99% ಅಷ್ಟು ನಮ್ಮ ಬೀಟಾ ರೇಸ್ಗೆ ವೆಲಾಸಿಟಿ ಇರುತ್ತೆ. ಸೊ ನೆಕ್ಸ್ಟ್ ಒನ್, ಪ್ರಾಪರ್ಟೀಸ್ ಆಫ್ ಗಾಮಾ ರೇಸ್. ಗಾಮಾ ರೇಸ್ ಕ್ಯಾರಿ ನೋ ಚಾರ್ಜ್. ಸೊ ಗಾಮಾ ರೇಸ್ಗೆ ಯಾವುದೇ ರೀತಿಯಾದಂಥ ಚಾರ್ಜ್ ಇರಲ್ಲ. ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ಪೆನಿಟ್ರೇಟಿಂಗ್ ಪವರ್. ಸೊ ಇದಕ್ಕೆ ಪೆನಿಟ್ರೇಟಿಂಗ್ ಪವರ್ ತುಂಬ ಜಾಸ್ತಿ ಇರುತ್ತೆ ಆ್ಯಸ್ ಕಂಪೇರ್ಡ್ ಟು ಆಲ್ಫಾ ಆ್ಯಂಡ್ ಬೀಟಾ. ಆ್ಯಂಡ್ ವೆರಿ ಪೂರ್ ಅಯೋನೈಸಿಂಗ್ ಪವರ್. ಅಯೋನೈಸಿಂಗ್ ಪವರ್ ತುಂಬಾ ಕಡಿಮೆ ಇರುತ್ತೆ. ಟ್ರಾವೆಲ್ ವಿತ್ ವೆಲಾಸಿಟಿ ಆಫ್ ಲೈಟ್. ಸೊ ಲೈಟ್ನ ವೆಲಾಸಿಟಿ ಏನಿದೆ ಸೊ ಅದೇ ವೆಲಾಸಿಟಿಯಲ್ಲಿ ನಮ್ಮ ಗಾಮಾ ರೇಸ್ ಕೂಡ ಟ್ರಾವೆಲ್ ಮಾಡುತ್ತೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ಐಸೋಟೋಪ್ಸ್? ಮೆನ್ಷನ್ ದ ಅಪ್ಲಿಕೇಶನ್ಸ್ ಆಫ್ ಕೋಬಾಲ್ಟ್ 60 ಆ್ಯಂಡ್ ಅಯೋಡಿನ್ 131 ಐಸೋಟೋಪ್ಸ್. ಐಸೋಟೋಪ್ಸ್ ಅಂದರೆ ಏನು, ಅದರ ಡೆಫಿನೇಷನ್ ಬರೀಬೇಕು. ಆ್ಯಂಡ್ ಕೋಬಾಲ್ಟ್ 60 ಆ್ಯಂಡ್ ಅಯೋಡಿನ್ 131 ಐಸೋಟೋಪ್ಸ್ಗಳ ಅಪ್ಲಿಕೇಶನ್ಸ್ ಅಂದರೆ ಯೂಸಸ್ನ ಬರೀಬೇಕಾಗುತ್ತೆ. ಸೊ ಫಸ್ಟು ಐಸೋಟೋಪ್ಸ್ ಅಂದರೆ ಏನು ಅಂತ ನೋಡೋಣ. ಸೊ ಐಸೋಟೋಪ್ಸ್ ಅಂದರೆ ಏನು, ದ ಸ್ಪೀಷೀಸ್ ಹ್ಯಾವಿಂಗ್ ಸೇಮ್ ಆಟೋಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್.
ಸೊ ಇಲ್ಲೇನಾಗುತ್ತೆ, ಯಾವ ಸ್ಪೀಷೀಸ್ಗಳಿಗೆ ಸೇಮ್ ಆಟೋಮಿಕ್ ನಂಬರ್ ಇರುತ್ತೆ ಬಟ್ ಡಿಫ್ರೆಂಟ್ ಮಾಸ್ ನಂಬರ್ ಇರುತ್ತೆ ಅದನ್ನು ಐಸೋಟೋಪ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ಒನ್, ಅಪ್ಲಿಕೇಶನ್ಸ್ ಆಫ್ ಕೋಬಾಲ್ಟ್ 60. ಸೊ ಕೋಬಾಲ್ಟ್ 60 ಅಪ್ಲಿಕೇಶನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ, ಇಟ್ ಈಸ್ ಯೂಸ್ಡ್ ಇನ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್. ಸೊ ಕ್ಯಾನ್ಸರ್ನ ಟ್ರೀಟ್ಮೆಂಟಲ್ಲಿ ಕೋಬಾಲ್ಟ್ 60ನ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಆ್ಯಸ್ ಎ ಕೆಟಲಿಸ್ಟ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಪಾಲಿಥೀನ್ ಫ್ರಮ್ ಈಥೀನ್. ಕೋಬಾಲ್ಟ್ 60ನ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಾರೆ. ಸೊ ಕೆಟಲಿಸ್ಟ್ ಅಂದರೆ ಏನು? ದ ಸಬ್ಸ್ಟೆನ್ಸ್ ವಿಚ್ ಇನ್ಕ್ರೀಸಸ್ ದ ರೇಟ್ ಆಫ್ ರಿಯಾಕ್ಷನ್. ಸೊ ರೇಟ್ ಆಫ್ ರಿಯಾಕ್ಷನ್ನ ಜಾಸ್ತಿ ಮಾಡುವಂತಹ ಸಬ್ಸ್ಟೆನ್ಸ್ ಏನಿದೆ ಅದನ್ನು ಕೆಟಲಿಸ್ಟ್ ಅಂತ ಕರಿತೀವಿ. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಪಾಲಿಥೀನ್. ಸೊ ಈಥೀನ್ನ ಯೂಸ್ ಮಾಡಿಕೊಂಡು ಪಾಲಿಥೀನ್ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ವ, ಸೊ ಅಲ್ಲಿ ಕೋಬಾಲ್ಟ್ 60ನ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಇನ್ ಸ್ಟೆರಿಲೈಸೇಷನ್ ಆಫ್ ಆಪರೇಷನ್ ಥಿಯೇಟರ್ ಆ್ಯಂಡ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್. ಆಪರೇಷನ್ ಥಿಯೇಟರ್ ಮತ್ತು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಸ್ಟೆರಿಲೈಸ್ ಮಾಡೋದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊ ಏನಾದರೂ ಜರ್ಮ್ಸ್ ಇರ್ಬೋದು, ಸೊ ಅವನ್ನೆಲ್ಲ ಕೂಡ ಕಿಲ್ ಮಾಡೋದಕ್ಕೆ. ಫುಡ್ ಮೆಟೀರಿಯಲ್ಸ್ ಇರ್ರೇಡಿಯೇಟೆಡ್ ಬೈ ಕೋಬಾಲ್ಟ್ 60 ಕ್ಯಾನ್ ಬಿ ಸ್ಟೋರ್ಡ್ ಫಾರ್ ಲಾಂಗರ್ ಟೈಮ್ಸ್. ಸೊ ಯಾವ ಫುಡ್ ಮೆಟೀರಿಯಲ್ಸ್ಗಳನ್ನ ನೀವು ಕೋಬಾಲ್ಟ್ 60ಯಿಂದ ಇರ್ರೇಡಿಯೇಟ್ ಮಾಡಿರ್ತೀರ, ಅಂದರೆ ಅದಕ್ಕೆ ರೇಡಿಯೇಷನ್ ಪಾಸ್ ಮಾಡಿರ್ತೀರ, ಸೊ ಆ ಫುಡ್ ಮೆಟೀರಿಯಲ್ಸನ್ನು ತುಂಬ ದಿನಗಳವರೆಗೆ ನಾವು ಸ್ಟೋರ್ ಮಾಡ್ಬೋದು. ಸೊ ಅದು ಹಾಳಾಗಲ್ಲ. ಸೊ ಇದಿಷ್ಟು ಕೂಡ ಕೋಬಾಲ್ಟ್ 60ಯ ಅಪ್ಲಿಕೇಶನ್. ನೆಕ್ಸ್ಟ್ ಒನ್, ಅಯೋಡಿನ್ 131. ಇಟ್ ಈಸ್ ಯೂಸ್ಡ್ ಇನ್ ಟ್ರೀಟ್ಮೆಂಟ್ ಆಫ್ ಗಾಯ್ಟರ್ ಡಿಸೀಸ್. ಅಯೋಡಿನ್ 131ನ ಗಾಯ್ಟರ್ ಡಿಸೀಸ್ನ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಇನ್ ಡಿಟೆಕ್ಷನ್ ಆ್ಯಂಡ್ ಟ್ರೀಟ್ಮೆಂಟ್ ಆಫ್ ಡಿಸಾರ್ಡರ್ಸ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್. ಸೊ ಡಿಸಾರ್ಡರ್ಸ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್ನ ರಿಲೇಟೆಡ್ ಏನೇನು ಡಿಸೀಸಸ್ಗಳಿದೆ ಅವುಗಳ ಟ್ರೀಟ್ಮೆಂಟಲ್ಲಿ ಮತ್ತು ಡಿಟೆಕ್ಷನಲ್ಲಿ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಇನ್ ಟ್ರೀಟ್ಮೆಂಟ್ ಆಫ್ ಹೈಪರ್ ಥೈರಾಯ್ಡಿಸಮ್ ಡ್ಯೂ ಟು ಗ್ರೇವ್ಸ್ ಡಿಸೀಸ್. ಸೊ ಹೈಪರ್ ಥೈರಾಯ್ಡಿಸಮ್ನ ಟ್ರೀಟ್ಮೆಂಟಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಟು ಲೊಕೇಟ್ ಆ್ಯಂಡ್ ಡಿಟರ್ಮೈನ್ ಸೈಜ್ ಆಫ್ ಬ್ರೈನ್ ಟ್ಯೂಮರ್ಸ್. ಸೊ ಬ್ರೈನ್ ಟ್ಯೂಮರ್ಸ್ ಏನಾಗಿರುತ್ತೆ ಅವುಗಳ ಜಾಗ, ಲೊಕೇಶನ್ ಮತ್ತು ಅದರ ಸೈಜ್ನ ಡಿಟರ್ಮೈನ್ ಮಾಡೋದಕ್ಕೂ ಕೂಡ ಅಯೋಡಿನ್ 131ನ ಯೂಸ್ ಮಾಡ್ತಾರೆ.